ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ನನ್ನ ಹೆಸರು ಅಶ್ವಥ್ ಜಿ ಅಂತ. ಈಗ ಗಂಟೆ ಎಷ್ಟು ಗಂಟೆ ಆಯಿತು? ಕರೆಕ್ಟ್ 10 ಗಂಟೆ ಆಯಿತು. ಚಹಾ ಎಲ್ಲ ಊಟ ಎಲ್ಲ ಮಾಡಿ ಆಯಿತು. ಊಟಕ್ಕೆ ಪದಾರ್ಥ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಬೇಳೆ ಸಾರು ಮತ್ತು ಬಿಳಿ ಅನ್ನ ಮತ್ತು ಚಪಾತಿ ಎಲ್ಲ ಇತ್ತು. ಊಟ ಎಲ್ಲ ಮಾಡಿ ಆಯಿತು. ಒಳ್ಳೆ ರೀತಿಯಲ್ಲಿ ಯಾರು ಇಲ್ಲ, ಗಂಟೆ ಎಲ್ಲರೂ ಮಲಗಿದ್ದಾರೆ. ಈಗ ರಶ್ ಇಲ್ಲ, ಬೆಳಿಗ್ಗೆ ಆಗಬೇಕು, ಒಳ್ಳೆ ರೀತಿಯಲ್ಲಿ ರಶ್ ಇರ್ಬೋದು. ಈ ಏರಿಯಾದಲ್ಲಿ ಕೆಲವರು ವಾಕಿಂಗ್ ಎಲ್ಲ ಹೋಗ್ತಿದ್ದಾರೆ. ನೋಡಿ, ನೀವೇ ನೋಡಿ, ಇಲ್ಲೊಂದು ಫೆಸಿಲಿಟಿ ಉಂಟು. ಇದಕ್ಕೆ 5 ರೂಪಾಯಿ ಕೊಟ್ಟರೆ ನೀರು ಬರ್ತದೆ. ಇಲ್ಲಿ ಬರೆದುಂಟು, ಇಲ್ಲಿ 5 ರೂಪಾಯಿ ಆಗಬೇಕು, ಇಲ್ಲಾದರೆ ಇಲ್ಲಿ ಪೇ ಮಾಡಬೇಕು, ಇಲ್ಲಿ ಸ್ಟಾರ್ಟ್ ಕೊಡಬೇಕು, ಆಗ ನೀರು ಬರ್ತದಕ್ಕೆ. ಯಾರು ಇಲ್ಲ, ನಾನೊಬ್ಬನಿರೋದು, ಫ್ರೆಂಡ್ ಮಲಗಿದ್ದೇನೆ. ಇಲ್ಲಿ ಹತ್ತಿರ ಒಂದು ಚಿಕನ್ ಸೆಂಟರ್ ಉಂಟು. ಅದೇ ರೀತಿ ಈ ರೀತಿ ಒಂದು ಬಾಟಲ್ ಉಂಟಲ್ಲ, ಈ ರೀತಿ ಬಾಟಲಿಗೆ 5 ರೂಪಾಯಿ ನೀರು, ಒಂದೊಳ್ಳೆಯ ನೀರು. ಇಲ್ಲಿ ಮೈಸೂರಿನ ನೀರು ಸೂಪರ್ ಆಗಿ ಉಂಟು. ಇಲ್ಲಿ ಒಂದು ಹತ್ತಿರ ಒಂದು ಚಿಕನ್ ಸೆಂಟರ್ ಉಂಟು. ಇಲ್ಲಿ PG ಇರುವುದು ನಮ್ಮ ಮೇಲೆ, ನಾನು ತೋರಿಸಿದ್ದೇನೆ. ಅದೇ ರೀತಿ ಇದು ನೈಟ್ ಲೈಫು. ಅಲ್ಲಿ ಹೋಗಿ ಈ ಏರಿಯಾದಲ್ಲಿ ಫುಲ್ಲು ಮನೆ ಇರುವುದು. ಅಲ್ಲಿ ಟೆನ್ನಿಸ್ ಆಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಏರಿಯಾದಲ್ಲಿ ಮನೆಯೇ ಇರುವುದು. ಮತ್ತು ಕೆಲವು ರೀತಿಯ ಬಿಲ್ಡಿಂಗ್, PG ರೂಮ್ ಎಲ್ಲ ಇರುವುದು. ಅದೇ ರೀತಿ ಗಂಟೆ 10 ಆಯಿತು. ನಾವೀಗ PGಗೆ ಹೋಗಿ ಮಲಗುವ. ನಾಳೆ ಸಂಡೇ ಅಲ್ಲ, ನಾಳೆ ವ್ಲಾಗ್ ಮಾಡುವ, ಆಯಿತಾ? ಹಾಯ್ ಫ್ರೆಂಡ್ಸ್, ಗಂಟೆ ಎಷ್ಟು ಗಂಟೆ ಆಯಿತು? ಕರೆಕ್ಟ್ 9 ಗಂಟೆ ಆಯಿತು. ಇವತ್ತು ರಜೆ, ಸಂಡೇ ಅಲ್ಲ. PGಯ ಟಾಯ್ಲೆಟ್ ಯಾವ ರೀತಿಯಲ್ಲಿ ಉಂಟದ ನೀವೇ ನೋಡಿ. ಇಲ್ಲಿ ಹೀಟರ್ ಉಂಟು, ಮತ್ತು ಇಲ್ಲಿ ಒಂದು ಟಾಯ್ಲೆಟ್ ಉಂಟು. ಇದರಲ್ಲಿ ಸ್ನಾನ ಮಾಡೋದು. ಮತ್ತು ಹೀಟರ್ ಪೈಪ್ ಉಂಟು, ಮತ್ತು ಕೋಲ್ಡ್ ನೀರಿನ ಪೈಪ್ ಇಲ್ಲಿ ಉಂಟು, ಟ್ಯಾಪ್ ಇಲ್ಲಿ ಉಂಟು. ಇದು ಈ ರೀತಿ ಇರುವುದು PGಯ ಟಾಯ್ಲೆಟ್. ಜಸ್ಟ್ ತೋರಿಸಿದೆ ಅಷ್ಟೇ. ಇವತ್ತು ಸ್ವಲ್ಪ ಲೇಟ್ ಆಯಿತು ಹೇಳುವಾಗ. ಯಾವತ್ತು ಹೇಳುವಾಗ ಮನೆಯಲ್ಲಿ 11 ಗಂಟೆ ಆಗ್ತದೆ. ಇವತ್ತು 9 ಗಂಟೆ ಆಯಿತು ಹೇಳುವಾಗ. ಫ್ರೆಂಡ್ ಮೇಲೆ ಚಾಯ್ ಕುಡಿತಿದ್ದಾನೆ. ಇವತ್ತು ಚಾಯ್ಗೆ ಇಡ್ಲಿ ಅಂತ ಕಾಣ್ತದೆ. ಹೊರಗೆ ಹೋಗುವ, ಆಯ್ತಾ? ಹಾಯ್ ಫ್ರೆಂಡ್ಸ್, ಚಾಯ್ ಬರೋದು ಆ ರೀತಿ, PGಗೆ ಚಾಯ್ ಬರೋದು ಆ ರೀತಿಯಲ್ಲಿ ಬರೋದು. ಇವತ್ತು ಇಡ್ಲಿ ಮತ್ತು ಚಟ್ನಿ ಚಾಯ್ಗೆ ಒಳ್ಳೆ ರೀತಿಯಲ್ಲಿ ಬಿಸಿಲುಂಟು. ಇವತ್ತು ಸ್ವಲ್ಪ ಇದು ಉಂಟು, ಚಳಿ ಇಲ್ಲ. ಅದೇ ರೀತಿ ಹೇಳ್ಬೇಕಾದ್ರೆ ಇವತ್ತು ನಾವೊಮ್ಮೆ ಬೇಕಾದರೆ ಹೊರಗಡೆ ಹೋಗಿ ಎಲ್ಲ ವಿಡಿಯೋ ಮಾಡಿಕೊಂಡು ಎಲ್ಲ ಬರುವ, ಆಯಿತಾ? ಇವತ್ತು ಸಂಡೇ ಅಲ್ಲ, ಅದಕ್ಕೆ. ಉಪ್ಪು ಪಾರ್ದಿದೆ ಮರೆ ಚಪ್ಪೆ ಆಪೆದು ಉಪ್ಪು ಉಂಟ ಕೇಂದ್ರದು ಕೊಂಡ್ರಬೆ ಎಂಚೊಂಡು ತೂಕ ಬರ್ಪೆ ಚೂರು ಉಪ್ಪು ಅಂತ ಕೊಂಡ್ರುಗ. ಸ್ವಲ್ಪ ಉಪ್ಪು ಎಲ್ಲ ತರುವುದ ಆಚೆಯಿಂದ. ಉಪ್ಪು ಚಪ್ಪೆ ಚಟ್ನಿ. ಇವತ್ತು ಚಾಯ್ಗೆ ಇಡ್ಲಿ, ಚಾಯ್ಗೆ ಇಡ್ಲಿ ಒಳ್ಳೆದುಂಟು, ಚಟ್ನಿ ಸ್ವಲ್ಪ ಚಪ್ಪೆ. ಯಾವ ರೀತಿಯಲ್ಲಿ ಟೇಸ್ಟ್ ಉಂಟದನ್ನು ನೋಡುವ, ಆಯ್ತಾ? ಸಾಧಾರಣ ಒಳ್ಳೆದುಂಟು, ಇಡ್ಲಿ ಒಳ್ಳೆದುಂಟು, ಚಟ್ನಿ ಒಳ್ಳೆದಿಟ್ಟ, ಚಪ್ಪೆ ಚಪ್ಪೆ ಉಂಟು. ಮೈಸೂರಿನಿಂದ 11 ಕಿಲೋಮೀಟರ್ ದೂರದಲ್ಲಿ ಇರುವುದು ಉಟ್ಗಲ್ಲಿ ಎಂಬೊಂದು ಪ್ಲೇಸ್. ಮಂಗಳೂರು ರೂಟ್ ಆಗಿರೋ ಒಂದು ಪ್ಲೇಸ್ ಆಗಿದೆ ಉಟ್ಗಲ್ಲಿ. ಅಲ್ಲಿ ಇದ್ದೇನೆ ಈಗ. ನಾನು ರೂಮಿನಿಂದ PGನಿಂದ ಹೊರಗಡೆ ಬಂದಿದ್ದೇನೆ. ಇದು ಬೆಳಿಗ್ಗೆ ಇರುವ ಟೌನ್. ಇವತ್ತು ಸ್ವಲ್ಪ ರಶ್ ಇಲ್ಲ, ಇವತ್ತು ಸಂಡೇ ಅಲ್ಲ, ಇವತ್ತು ರಜೆ. ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಜನ ಕಡಿಮೆ ಉಂಟು. ನಾಳೆ ಒಳ್ಳೆ ರೀತಿಯಲ್ಲಿ ಜನ ಇರ್ಬೋದು, ನೀವು ನೋಡಿ. ಆ ರೀತಿ ಮೈಸೂರು ಸುಮಾರು ಓಮಿನಿ ಗಾಡಿ, ಭಯಂಕರ ಓಮಿನಿ ಉಂಟು. ಈ ಕೊಡಗು, ಮೈಸೂರು ಮತ್ತು ಓಮಿನಿ ಗಾಡಿ ಯೂಸ್ ಅನ್ಪಣೆ ಜಾಸ್ತಿ ಅನ್ಸತ್ತೆ. ನಾನು ಓಮಿನಿ ಕೊಡ ತುಯ್ಯೋತ ಕೊಡಗುಡು ಜಾಸ್ತಿ ಓಮಿನಿ ಯೂಸ್ ಅನ್ಪಣೆ. ಮೂಳಿಜ್ಜ ಎಂಚೊತ್ತುಂಡ ಒಂಜೊಂಜೆ ಬಗ್ಗೆ ಇದ ಅರಿ ಇಪ್ಪುಣತ. ಅರಿತ್ತ ಕಾರ್ನರ್ ಅವು ಅರಿ ಮಾತ್ರ ತಿಕ್ಕುಣೆ. ಅಲ್ಪ ಅಳುದುಲಗೆ ಅರಿ ಮಾತ್ರ ಅಳು ತಿಕ್ಕುಣೆ. ನಮ್ಮಳು ಊರ ಒಟ್ಟಿಗೆ ಕೊಂಡತ ಮುಳ್ಳ ತಿಕ್ಕೊಂಡು ಒಟ್ಟಿಗೆ ಅದಲ್ಲ ಅರಿ ಮಾತ್ರ ತಿಕ್ಕುಣ ಶಾಪು ಅಂತ ಉಂಟು. ಮೂಲೆಲ್ಲ ನಾಯಿನ ಲೆಪ್ಪುಣೆ, ಇಂಚ ಮಂಡದೇ ಲೆಪ್ಪುಣೆ, ಬೇತ ಹೆಂಗಿಚ್ಚು. ಟವರ್ ತುಲೆ ಇಲ್ಲದ ಮಿತ್ತು, ಬಿಲ್ಡಿಂಗ್ದ ಮಿತ್ತು ಟವರ್ ಮುಳು ಜಾಸ್ತಿ ಇಲ್ಲ. ಅವ ಎತ್ತರ ಜಾಸ್ತಿ ಇಕೊಂಡು ಖರ್ಚಿಲ್ಲ ಜಾಸ್ತಿ. ಅಕ್ಲೆ ಬಾಡಿಗೆ ಹೊರನಾಡು ಅದು ಮೀನ ಪೆತ್ತ ಸೇಲ ಅನ್ಪೊಳಗೆ ಹುಳು ಆಪಿತ್ತು. ಹಾಯ್ ಫ್ರೆಂಡ್ಸ್, ಈ ಮೈಸೂರು ಬೆಂಗಳೂರು ಏರಿಯಾದಲ್ಲಿ ಜಾಸ್ತಿಯಾಗಿ ಇಟ್ಟಿಗೆ ಕಲ್ಲಲ್ಲಿ ಕಟ್ಟುವುದು ಮನೆ. ನಮ್ಮೂರಿನಲ್ಲಿ ಇದು ಕಲ್ಪನೆ ಕಲ್ಲಲ್ಲಿ ಕಟ್ಟುವುದು ಮನೆ ಎಲ್ಲ. ಇಲ್ಲಿ ಫುಲ್ಲು ಇಟ್ಟಿಗೆ ಮತ್ತು ಸಿಮೆಂಟ್ ಇಟ್ಟಿಗೆ ಎಲ್ಲ, ಸಿಮೆಂಟ್ ಬ್ಲಾಕಲ್ಲೆಲ್ಲ ಮನೆ ಕಟ್ಟುವುದು.
ಇದು ಸಂಜೆ ಆಗುವಾಗ ಫಾಸ್ಟ್ ಫುಡ್ ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ಸಿಗ್ತದೆ. ಸಂಜೆ ಆಗಬೇಕು, ಒಂದು 4 ಗಂಟೆ 5 ಗಂಟೆ ಆಗಬೇಕು. ಆಗ ಇಲ್ಲಿ ಫಾಸ್ಟ್ ಫುಡ್ ನೈಟ್ ಫುಡ್ ಎಲ್ಲ ಉಂಟು ಈ ಏರಿಯಾದಲ್ಲಿ. ಇದು ಮೈಸೂರಿನಿಂದ 11 ಕಿಲೋಮೀಟರ್ ದೂರದಲ್ಲಿರುವ ಉಟ್ಟುಗಲ್ಲಿ ಎಂಬ ಒಂದು ಪ್ಲೇಸ್ ಆಗಿದೆ. ಇಲ್ಲಿ ಫಾಸ್ಟ್ ಫುಡ್ ಗೋಬಿ ಮಂಚೂರಿ ಎಗ್ ರೈಸ್ ಅದೆಲ್ಲ ಸಿಗ್ತದೆ. ಅದು ಆಗಬೇಕಾದ್ರೆ ರಾತ್ರಿ ಆಗಬೇಕು, ಈಗಂತ ಇಲ್ಲ. ಇವತ್ತು ಸಂಡೇ, ರಶ್ ಕಡಿಮೆ. ಹಾಯ್ ಫ್ರೆಂಡ್ಸ್, ಮೈಸೂರು ಹಿಡಿದು 11 ಕಿಲೋಮೀಟರ್ ದೂರ ಪ್ಲೇಸ್ ಆಗ್ತಾನೆ. ಮುರಾಯಿನದಕ್ಕೆ ಪಣ್ಣದುಲ್ಲ ಉಟ್ಟುಗಲ್ಲಿ ಎಂಬ ಪ್ಲೇಸ್ ನಾನು ಉಳ್ಳಾಯಿನೆ ಅಂಚನೆ. ಈ ಪ್ಲೇಸ್ ಟೌನ್ ದ ವ್ಯೂ ಪಾಯಿಂಟ್ ಒಂದು ಸುಮಾರು ಕಾಲನಿ ಉಂಟು. ಆ ಕಾಲನ್ನು ಹಿಡಿದು ಇಂಚಿಗೆ ಬರ್ಪುಣ ಒಂಜಿ ಟೌನ್ ಆತುಂಡು. ಹಾಯ್ ಫ್ರೆಂಡ್ಸ್, ಇವತ್ತು ಸೋಮವಾರ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೆ ಬಾಯ್ ಬಾಯ್. ಈಗ ಗಂಟೆ ಎಷ್ಟು ಗಂಟೆ ಇತ್ತು? ಕರೆಕ್ಟ್ 7 ಗಂಟೆ ಆಯಿತು. ಫ್ರೆಂಡ್ ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾನೆ. ಅಲ್ಲಿವರೆಗೆ ಎಲ್ಲರಿಗೆ